ಬಿ ಜೆ ಪಿನೇ ಒಂದು ಪ್ರಧಾನಮಂತ್ರಿ ಆಗಬೇಕು. ಇವಾಗ ನರೇಂದ್ರ ಮೋದಿನೇ. ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಬಿಡಿ. ನಿನ್ನೆ ನೋಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಿಂದುತ್ವನ ಶಕ್ತಿನೇ ತೊಳಿಬೇಕು ಅನ್ನೋದು. ಇವೆಲ್ಲ ಭಾಳ ಜನಗಳಿಗೆ ಇದನ್ನೆಲ್ಲ ನೋಡ್ತಾ ಬೇಜಾರಾಗೋಗಿದೆ. ಇವೆಲ್ಲ ಮಾತಾಡ್ಬೋದು. ಸಮ್ಮಿಶ್ರ ನಾಯಕರು ಯಾರಿದ್ದಾರೆ ಹೇಳಿ? ಮೊನ್ನೆ ಹೇಳ್ತಾರೆ ಹಿಂದೂ ಧರ್ಮ ನಾಶ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ ಹೇಳಿ, ಈ ಬಾರಿಯ ಪ್ರಧಾನಮಂತ್ರಿ ಯಾರಾಗಬೇಕು? ಸೊ ಈ ಬಾರಿ ಇಲೆಕ್ಷನ್ಸ್ ಬಗ್ಗೆ ಅಥವಾ ಒಂದು ಜನರಲ್ ಒಪಿನಿಯನ್ ಏನು ನಿಮ್ಮದು ಅಂತ? ಮೇಡಮ್, ನಮಗೆ ಒಂದು ಬಿ ಜೆ ಪಿನೇ ಒಂದು ಪ್ರಧಾನಮಂತ್ರಿ ಆಗಬೇಕು ಅಂತ. ಬಟ್ ಅವ್ರು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲಿ ಸಾಧ್ಯನೇ ಇಲ್ಲ. ಈಗ ಯಾಕೆ ಮೋದಿನೇ ನಾಯಕರಾಗಬೇಕು ಅಂತ? ಮೇಡಮ್, ಮೋದಿ ಅಂದರೆ ಈಗ ಬಂದು ಇಂಡಿಯಾ ನಂಬರ್ 1 ಹೋಗ್ತಾ ಇದೆ. ಎಲ್ಲ ಫುಲ್ ಡೆವಲಪ್ಮೆಂಟ್ಸ್ ಎಲ್ಲ ಹಿಡಿದು ಪ್ರತಿಯೊಂದು ಜನಗಳಿಗೆ ಗೊತ್ತಿಲ್ಲ ಏನು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ. ಭಾಳ ಜನಕ್ಕೆ ಗೊತ್ತಿಲ್ಲ. ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಕೆಲವರು ಇಲ್ಲಿ ಲೀಸಲ್ಲಿರೋರು ಎಜುಕೇಟೆಡ್ಸ್ಗಳಿಗೆ ಸ್ವಲ್ಪ ಗೊತ್ತಿರುತ್ತೆ, ಬಟ್ ಬೇರೆ ಕಡೆ ಎಲ್ಲ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಏನು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆಲ್ಲ. ಅದು ತೋರಿಸ್ಬೇಕು ಮೊದಲಾಗಿ. ಯಾಕೆಂದರೆ ಅವರು ಒಂದೊಂದು ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟಿದೆ ಅವರು ಹೇಳ್ತಾ ಇರೋದು ಒಂದೊಂದು ಮಾತುಗಳು. ಅದನ್ನೆಲ್ಲ ಕೇಳಿದ್ರೆ ಅಂದರೆ ಮಧ್ಯಮ ವರ್ಗದ ಜನರಿಗೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಗ್ಯಾಸ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ಲು, ಪೆಟ್ರೋಲು, ಡೀಸೆಲು, GST ಹೊರೆ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಆಹಾರ ಧಾನ್ಯಗಳು ಅಂದರೆ ಫ್ಲಕ್ಚುಯೇಷನ್ ರೇಟ್ ಅದು. ನೀವು ಬೆಳೆ ಅಲ್ಲ, ಮಹೇಶ್ ಅಂದ್ಬಿಟ್ಟು ನನ್ನ ಹೆಸರು. ಬೆಲೆ ಏರಿಕೆ ಅದು ಇವಾಗ ತರಕಾರಿ ರೇಟೆಲ್ಲ ಕಡಿಮೆ ಆದವು. ಅದು ರೈತರು ಬೆಳೆ ಪ್ರೊಡಕ್ಷನ್ ಜಾಸ್ತಿ ಆದಷ್ಟು ಬೆಳೆ ಕಡಿಮೆ ಆಗುತ್ತೆ. ನಿಮ್ಮ ಡಿಮ್ಯಾಂಡ್ ಇದಿದ್ರೆ ಏನು ಡಿಮ್ಯಾಂಡ್ ಕ್ರಿಯೇಟ್ ಆದರೆ ರೇಟ್ ಜಾಸ್ತಿ ಆಗೋದು. ಡಿಮ್ಯಾಂಡ್ ಕಡಿಮೆ ಆದರೆ ಅವಾಗ ಇದು ಹಾಗೆ ಆಗುತ್ತೆ, ಬೆಲೆ ಕಡಿಮೆ ಆಗೇ ಆಗುತ್ತೆ. ಅದು ಆ ಥರ ಅದು ರೈತರು ಇದು ಆಹಾರ ಧಾನ್ಯಗಳ ಬಗ್ಗೆ ಅವರೇನು ಮಾಡೋಕ್ಕಾಗಲ್ಲ. ಅದು ಡೀಸೆಲ್ ಏನೋ ಕರೆಕ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ರೇಟು ಅಂತಾರೆ, ಅದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ರೇಟ್ ಕಡಿಮೆನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಅದು GST ಅದು ಎಲ್ಲರಿಗೂ ಬಂದೇ ಬರುತ್ತೆ. ಅದು ಬೇರೆ ಬೇರೆ ಟ್ಯಾಕ್ಸ್ ಹಾಕೋಕ್ಕಾಗಲ್ವಲ್ಲ GST ಬಂದರೆ. ನಿಮ್ಮ ಪ್ರಕಾರ ಸಮರ್ಥ ನಾಯಕರು ಯಾರು ಇವಾಗ ನರೇಂದ್ರ ಮೋದಿನೇ. ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಬಿಡಿ. ಈ ಬಾರಿ INDA ಕೂಟ ಅಂತ ಹೇಳಿ ಮಾಡಿದ್ದಾರೆ. ಹೌದು, ಸೋಲಿಸ್ಲಿಕ್ಕೆ ಆಗುತ್ತೆ ಅನ್ಸುತ್ತಾ? ಹೌದು. 99-100 ಭಾಗ BJPನೇ ಅಧಿಕಾರಕ್ಕೆ ಬರೋದು. ಓಕೆ, ಸೊ ನರೇಂದ್ರ ಮೋದಿ ಅವರೇ ಪ್ರಧಾನಿ. ಹೌದೌದೌದು. ನಿಮ್ಮ ಅಭಿಪ್ರಾಯ ಮುಂದಿನ ಪ್ರಧಾನಿ ಯಾರಾದ್ರು? ಮೇಡಮ್, ಇದು ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಅದು ಬಿಟ್ಟರೆ ಬೇರೆ ಯಾರೂ ಈ ಸಿಚುವೇಶನಲ್ಲಿ ಒಬ್ಬರೂ ಸರಿಗಿಲ್ಲ. ಇರೋದೇ ನರೇಂದ್ರ ಮೋದಿ ಒಂದೇ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಇಲ್ಲ ಮೇಡಮ್, ಅವರು ಒಂದು ನಂಬಿಕೆ ಇಲ್ಲ. ಮಾತಾಡೋ ಮಾತೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ನಂಬ್ತಾರೆ ಹೇಳಿ? ನಿನ್ನೆ ನೋಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಿಂದುತ್ವನ ಶಕ್ತಿನೇ ತೊಳಿಬೇಕು ಅನ್ನೋದು. ಇವೆಲ್ಲ ಭಾಳ ಜನಗಳಿಗೆ ಇದನ್ನೆಲ್ಲ ನೋಡ್ತಾ ಬೇಜಾರಾಗ್ಬಿಟ್ಟಿದೆ. ಇವೆಲ್ಲ ಮಾತಾಡ್ಬೋದು. ಒಬ್ಬ ಪ್ರಧಾನಮಂತ್ರಿ ಆಗಿದ್ದವರು ಒಂದು ಯಾವ ಥರ ಮಾತಾಡಬೇಕು, ಹೆಂಗಿರಬೇಕು, ಈ ಥರದೆಲ್ಲ ಆದರೆ ಯಾರು ನಂಬ್ತಾರೆ ಹೇಳಿ? ಯಾರೋ ಗೊತ್ತಿಲ್ಲದಿರೋರು, ಪಾಪ ದುಡ್ಡು ಕೊಟ್ಟಿರೋರು ಹೇಳ್ಬೋದು ಹೊರತು ಎಜುಕೇಟೆಡ್ಸ್ ಯಾರೂ ಒಪ್ಪೋದಿಲ್ಲ. ಇನ್ನು ದೇಶದ ಪರಿಸ್ಥಿತಿ ಒಂದು ಕಡೆ ನೀವೀಗ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಬೇಕು ಅಂತ, ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಅಂತ ನಿಮಗೆ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್ ತುಂಬಾ ವೈರಲ್ ಆಗ್ತದೆ. ಯಾವುದಂತ ಹೇಳಿದ್ರೆ, ನಾನು ಮುಂದಿನ ಜನ್ಮ ಅನ್ನೋದಿದ್ರೆ ಅದು ಮುಸ್ಲಿಂ ಆಗಿ ಹುಟ್ಟಿದ್ದೆ ಅನ್ನುವಂಥ ಸ್ಟೇಟ್ಮೆಂಟು. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಇದೆಲ್ಲ ಅಲ್ಲ, ಇದೆಲ್ಲ ಒಂಥರ ಇದು ಚೀಫ್ ಮಿನಿಸ್ಟರ್ ಆಗಿ ಹೇಳೋ ವರ್ಡ್ಸ್ಗಳೇ ಅಲ್ಲ. ಅವರು ತಿಳ್ಕೋಬೇಕು, ಅಷ್ಟು ವಯಸ್ಸಾಗಿದೆ ನಮಗೆ. ಇದೆಲ್ಲ ಮಾತಾಡ್ಬೇಕಾ ನಾವು? ಒಬ್ಬ ಚಿಕ್ಕ ಮಕ್ಕಳು ಕೂಡ ಯೋಚನೆ ಮಾಡ್ತಾರೆ ಇಂಥ ವಿಷಯಗಳನ್ನ. ಇಂಥದ್ದೆಲ್ಲ ಮಾತಾಡಬಾರ್ದು. ಭಾಳ ಓಪ್ಲೆಸ್ ಮಾತುಗಳು ಇವೆಲ್ಲ ಕೇಳೋಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಒಳ್ಳೆಯದಲ್ಲ. ಇಲ್ಲ, ಮುಂದಿನ ಜನ್ಮ ಅನ್ನೋದು ನಾವು ಇರ್ತೀವಲ್ವ ನಮಗೆ ಗೊತ್ತಿಲ್ಲ. ಇವಾಗಲೇ ಅವರು ಕನ್ವರ್ಟ್ ಆಗ್ಬಿಟ್ರೆ ಮುಸ್ಲಿಮರು ನಾವು ನೋಡ್ತೀವಪ್ಪ. ಅವ್ರ ಫ್ಯಾಮಿಲಿ ಎಲ್ಲನೂ ಮುಸ್ಲಿಮ್ ಆಗಲಿ, ಅವ್ರು ಯಾವ ಧರ್ಮಕ್ಕಾರ ಸೇರಿಕೊಳ್ಳಿ, ಅವರ ಇಚ್ಛೆ ಅದು. ನಾವು ಅದಕ್ಕೆ ಅಡ್ಡಿಪಡಿಸೋಕ್ಕಾಗಲ್ಲ. ಅವ್ರು ಹಂಗೆ ಹೇಳಿದ್ಮೇಲೆ ಅವ್ರು ಇವಾಗಲೇ ಕನ್ವರ್ಟ್ ಆಗೋದು ಒಳ್ಳೆಯದು. ಹಾಂ, ತಪ್ಪದು. ಹೌದು, ತಪ್ಪದು. ಈ ನಮ್ಮ ಭಾರತದ ಮೇಲೆ ದಬ್ಬಾಳಿಕೆ ಮಾಡಿದ್ದೆ ಇದೇ ರೀತಿಯೇ ಆಗಿದ್ದು. ನೀವು ಅಲೆಕ್ಸಾಂಡರ್ ಕಾಲದಿಂದ ನೋಡಿದ್ರು ಕೂಡ ಎಲ್ಲರೂ ಬೇರೆ ದೇಶರು ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡಿನೇ ಈ ಥರ ನಮ್ಮ ದೇಶ ಒಂದು ಹಾಳಾಗೋ ಸ್ಥಿತಿಗೆ ಬಂದಿದೆ. ಇವಾಗ ನರೇಂದ್ರ ಮೋದಿಯವರು ಬಂದ ಮೇಲೆ ದೇಶನೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ. ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾಯಿದೆ. ಆಮೇಲೆ ಕಾರಿಡಾರುಗಳು ಮಾಡ್ತಿದ್ದಾರೆ. ಅವೆಲ್ಲನೂ ನಿಮ್ಗೆ ಆರ್ಥಿಕ ಪರಿಸ್ಥಿತಿನೂ ಇಂಪ್ರೂವ್ ಆಗುತ್ತೆ. ಆವಾಗ ನೀವು ದೇವಸ್ಥಾನ ಒಂದೇ ಇರೋದಲ್ಲ, ಆ ಊರುಗಳು ಡೆವಲಪ್ ಆಗುತ್ತೆ. ಇವಾಗ ಅಯೋಧ್ಯೆಗೆ ಹೋಗಿದ್ವಿ, ಮುಂಚೆ 10 ವರ್ಷದ ಮುಂಚೆ ಹೋದಾಗಲೂ ಇವಾಗ ಹೋಗೋ ಭಾರಿ ವ್ಯತ್ಯಾಸ ಆಗಿದೆ. ಆಮೇಲೆ ಇದು ಕಾಶಿನೂ ಅಷ್ಟೇ, ಅಲ್ಲಿ ಎಲ್ಲನೂ ಫಸ್ಟ್ ಗಲ್ಲಿಗಳಿದ್ವು. ಇವಾಗೆಲ್ಲ ಒಳಗಡೆ ಹೋದ್ರೆ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೂ ಜಾಗನ. ಆಮೇಲೆ ಅದು ರಾಜ್ಯ ಕೂಡ ಅಭಿವೃದ್ಧಿ ಆಗಿದೆ. ಆ ಥರ ಅದು. ಸರ್ ಹೇಳಿ, ನಿಮಗೆ ಯಾರು ವಿನ್ ಆಗಬೇಕು, ಏನು ಅನ್ಸುತ್ತೆ? ಈ ಬಾರಿ ಲೋಕಸಭೆ ಚುನಾವಣೆ ಯಾರು ಗೆಲ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಸರ್, ನಮಗೆ ಧರ್ಮ ಮುಖ್ಯ.
ಆ ಧರ್ಮನ ಕಾಪಾಡುವಂಥ ನಾಯಕ ನರೇಂದ್ರ ಮೋದಿಯವರು. ಯಾಕೆ ಅಷ್ಟೊಂದು ನಂಬಿಕೆ ಕಾಂಗ್ರೆಸ್ ಅಲ್ಲಿ ನಿಮಗೆ? ಯಾರು ಧರ್ಮ ಯಾರು ಕಾಪಾಡಿದ್ದಾರೆ? ಯಾರೂ ಕಾಪಾಡಿಲ್ಲ. ನೋಡಿ, ಮುಸ್ಲಿಮ್ಸ್ ಕನ್ವರ್ಟ್ ಆಗಬೇಕು, ಅದಕ್ಕಾಗಬೇಕು, ಇದಕ್ಕಾಗಬೇಕು ಅಂತಾರೆ. ಅವ್ರಿಗೆ ಎಲ್ಲ ಇದು ಮಾಡೋದು. ಮೊನ್ನೆನೂ ಒಂದು ಗಲಾಟೆ ಆಗಿದೆ ಮುಸ್ಲಿಮ್ಸ್ ಅವ್ರಿಗೆ, ಏನೋ ಒಂದು ಆಂಜನೇಯ ಆಡಾಡಿದ್ದಕ್ಕೆ ಅದನ್ನು ಜಗಳ ಮಾಡಿದ್ದಾರೆ. ಅಂದರೆ ನಮ್ಮ ಧರ್ಮ ಕಾಪಾಡಬೇಕು, ನಮ್ಮ ಹಿಂದೂ ಧರ್ಮ ಕಾಪಾಡೋದು ಅಂತ ಸಮರ್ಥ ನಾಯಕ ನರೇಂದ್ರ ಮೋದಿಯವರು. ಕಾಂಗ್ರೆಸ್ ಅಲ್ಲಿ ಸಮರ್ಥ ನಾಯಕರು ಯಾರಿದ್ದಾರೆ ಹೇಳಿ? ಮೊನ್ನೆ ಹೇಳ್ತಾರೆ ಹಿಂದೂ ಧರ್ಮ ನಾಶ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ರಾಹುಲ್ ಗಾಂಧಿ ಅವರು. ಅದು ಹೆಂಗೆ ಹೇಳಿದ್ರು? ಏನ್ ಅನ್ಸುತ್ತೆ ನಮ್ಮ ದೇಶ ಯಾವ ಪರಿಸ್ಥಿತಿ? ನಮ್ಮ ದೇಶ ನಮಗಿರೋದು ಒಂದೇ ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ, ಇದು ಒಂದೇ. ಆ ರಾಷ್ಟ್ರ ನಾವು ಕಾಪಾಡಬೇಕು. ಆ ಕಾಪಾಡೋಂಥ ನಾಯಕ ನರೇಂದ್ರ ಮೋದಿ ಅವರೇ. ಸೊ ನರೇಂದ್ರ ಮೋದಿಯನ್ನು ಹೊರತುಪಡಿಸಿ ಬೇರೆ ಯಾರು ನಿಮಗೆ? ನರೇಂದ್ರ ಸಮರ್ಥ ನಾಯಕರು ಯೋಗಿ ಇದ್ದಾರೆ, ಅಣ್ಣಾಮಲೈ ಇದ್ದಾರೆ, ಎಲ್ಲ ಇದ್ದಾರೆ, ಇನ್ನೂ ಇದ್ದಾರೆ. ಸಮರ್ಥ ನಾಯಕರು ಇದ್ದಾರೆ. ನಮ್ಮ ಅದರಲ್ಲಿ ಸಂಘಟನೆಗಳು ತುಂಬ ನಾಯಕರು ಇದ್ದಾರೆ, ಬೆಳೆಸಿದ್ದಾರೆ. ಸಮಯ ಬಂದಾಗ ಅವ್ರನ್ನ ಇದು ಮಾಡ್ತಾರೆ. ಇನ್ನು ಸರ್ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಈ ಬಾರಿ ನರೇಂದ್ರ ಮೋದಿ ಅವರ ಕಪ್ ಅವ್ರಿಗೇನೆ. ನರೇಂದ್ರ ಮೋದಿ ಅವ್ರ ಕಪ್ ಅವ್ರಿಗೇನೆ. ಅವ್ರನ್ನ ಸೋಲಿಸೋರು ಯಾರೂ ಇಲ್ಲ. ಅವ್ರು ಇರೋ ಗಂಟ ಅವರೇ ಪ್ರಧಾನಮಂತ್ರಿ, ಅವರೇ ನಮ್ಮ ನಾಯಕರು.